ದೇವರು ತನ್ನ ಜನರನ್ನು ಎಲ್ಲರ ಮುಂದೆ ಮಾನಿಸುವವನಾಗಿದ್ದಾನೆ, ಹೆಚ್ಚಿಸುವವನಾಗಿದ್ದಾನೆ, ಘನಪಡಿಸುವವನಾಗಿದ್ದಾನೆ, ಕೊರತೆಗಳನ್ನು ನೀಗಿಸುವವನಾಗಿದ್ದಾನೆ. ಕೊರತೆಯಲ್ಲಿ ನಾನು ಇರಬಾರದು, ಇದ್ರೆ ದೇವರಿಗೆ ಮಹಿಮೆ ಬರೋದಿಲ್ಲ, ಇದ್ರೆ ದೇವರು ಘನ ಹೊಂದೋದಿಲ್ಲ. ದೇವರನ್ನು ನಾವು ಅನ್ಯರ ಬಂದೆ ದೂಷಿಸುವವರಾಗಿರುತ್ತೇವೆ. ನಾನು ದೇವರನ್ನು ದೂಷಿಸುವವರಾಗಿರಬಾರದು. ನಾವು ಬೀದಿಯಲ್ಲಿ ನಡೆಯುವಾಗಲೇ ಒಂದು ಗಾಂಭೀರ್ಯ ನಮಗಿರಬೇಕು. ದೇವರ ಮಕ್ಕಳು ಹೋಗುತ್ತಾ ಇದ್ದಾರೆ, ದೇವರ ಮಕ್ಕಳು ಹೋಗುತ್ತಾ ಇದ್ದಾರೆ, ದೇವರ ಮಕ್ಕಳು ಹೋಗುತ್ತಾ ಇದ್ದಾರೆ. ಕೈಗಳನ್ನು ತಟ್ಟಿ ಬಾಯಿಗಳನ್ನು ತೆರೆದು, ಕೈಗಳನ್ನು ತಟ್ಟಿ ಬಾಯಿಗಳನ್ನು ತೆರೆದು ಯೆಹೋವನನ್ನು ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇರೋದಿಲ್ಲ. ಅಕ್ಟೋಬರ್ 10ನೇ ತಿಂಗಳು ಸಭೆಗೆ ದೇವರು ವಾಗ್ದಾನ ಮಾಡಿದ್ದಾನೆ. ಈ ವರ್ಷ ಎಲ್ಲ ಚಲಿಸುತ್ತೆ. ಬರೋ ವರ್ಷ ನಾನು ಇತ್ತೀಚಿನ ತಿಂಗಳುಗಳಲ್ಲಿ ಏನೆಲ್ಲ ಆಶೀರ್ವಾದ ಹೇಳ್ತಾ ಇದ್ದೀನೋ ಅದು ಆ ತಿಂಗಳಿಗೆ ಮಾತ್ರ ಸೀಮಿತ ಅಲ್ಲ. 2025, 2026, 2024 ಕೊನೆ ತಿಂಗಳುಗಳು ನೀವು ದೇವರ ವಾಕ್ಯಗಳನ್ನು ಕೈಗೊಂಡು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ನೀವು ಜೀವಿಸೋದಾದರೆ ನಿಮಗೆ ಯಾವ ಮೇಲಿಗೂ ಕಡಿಮೆ ಆಗೋದಿಲ್ಲ.